ಅಡ್ವೆಂಚರ್ 390 ಪ್ರೋಸ್ ಅಂಡ್ ಕಾನ್ಸ್ ಒಂದು ಲೇಡಿ ರೈಡರ್ ಹತ್ರ ತಿಳ್ಕೊಳ್ಳೋಣ ಬನ್ನಿ. ಮ್ಯಾಮ್ ಹೇಳಿ ಮ್ಯಾಮ್, ಈ ಬೈಕ್ ಬಗ್ಗೆ ನಿಮ್ಗೆ ಏನೇನು ಗೊತ್ತಾ ಕಂಪ್ಲೀಟ್ ಆಗಿ ಒಂದು ಯೂಸರ್ ರಿವ್ಯೂ ಕೊಡಬೇಕಾಗುತ್ತೆ. ಅಡ್ವೆಂಚರ್ ಅಲ್ಲಿ ಮಾಡೆಲ್ಸ್ ಬರುತ್ತೆ, ಎಸ್, ಡಿ, ಹಾಗೆ ಎಕ್ಸ್ ಮತ್ತೆ ಎಕ್ಸ್ ಅಂತ ಬರುತ್ತೆ. ಎಕ್ಸ್ ಬಂದ್ಬಿಡು ನೀವು ಕ್ರೂಸಿಂಗ್ ಅಂದ್ರೆ ನೀವು ಬೈಕ್ ನೀವು ಚೂಸ್ ಮಾಡಬೇಕಾದ್ರೆ ನೀವು ಏನಕ್ಕೆ ತಗೋತಿದ್ದೀರಾ ಅನ್ನೋದನ್ನ ಮೇಲೆ ಚೂಸ್ ಮಾಡಿ. ಒಂದು ಬೈಕ್ ಕ್ರೂಸಿಂಗ್ ತಗೋತಾರೆ, ಸ್ಪೋರ್ಟ್ಸ್ ಥರ ಇದು ಕೊಡಬೇಕು ಅಂದರೆ ಸ್ಪೋರ್ಟ್ಸ್ ಥರ ಫೀಲ್ ಕೊಡಬೇಕು ಅಂದರೆ ಅದಾಗಲ್ಲ. ಸೊ ಇದು ಕ್ರೂಸಿಂಗ್ಗೆ ಯಾಕೆ ಅಂದರೆ ಇದರಲ್ಲಿ ಟ್ರಾವೆಲ್ ಮಾಡ್ಬೋದು. ನಾನು ಮೊನ್ನೆ ಲಾಂಗ್ ರೈಡ್ ಹೋದಾಗ ಡೆಫಿನೆಟ್ಲಿ 1000 ಕಿಲೋಮೀಟರ್ಸು ಕಂಟಿನ್ಯೂ ಆಗಿ ನಾನು 500 ಕಿಲೋಮೀಟರ್ಸ್ ಓಡಿಸಿದ್ದೀನಿ, ನನಗೆಲ್ಲೂ ಹೀಟ್ ಅನಿಸಿಲ್ಲ. ಬಟ್ ಸಿಟಿಲಿ ಮಾತ್ರ ಫುಲ್ಲು ಹೀಟ್ ಆಗುತ್ತೆ. ಯಾಕೆ ಗೊತ್ತಾ, ನಾವು ಯಾವಾಗಲೂ ಈ ಗೇರ್ ಚೇಂಜ್ ಮಾಡ್ತಿರ್ತೀವಲ್ವಾ ಅದರಲ್ಲಿ. ಸೊ ಈ ಬೈಕು ಆ್ಯಕ್ಚುಲಿ ಬಜೆಟಲ್ಲಿ ಚೆನ್ನಾಗಿದೆ. ಇಂಜಿನ್ ಬಂದ್ಬಿಟ್ಟು ಏನು ಪವರ್ ಇದೆ ಅಲ್ವಾ, ನೆಕ್ಸ್ಟ್ ಲೆವೆಲ್ಲು. ನನಗೆ ಇದರಲ್ಲಿ ಮೇನ್ ಇಷ್ಟ ಆಗದೇ ಇರೋದು ಅಂದರೆ ಎರಡು. ಸೊ ನೋಡ್ಬೋದು ಹೆಡ್ಲೈಟು, ಈ ಫೋಕಸ್ ಸ್ವಲ್ಪ ಕಡಿಮೆ ಇದೆ. ಸೊ ನೈಟ್ ರೈಡಲ್ಲಿ ಸಿಟಿಗೆಲ್ಲ ಓಕೆ, ಬಟ್ ಯಾವಾಗ ನೀವು ಏನೋ ಈ ಫಾರೆಸ್ಟ್ ಏರಿಯಾ ಇಲ್ಲ ನಾರ್ಮಲ್ ಕತ್ಲು ಏರಿಯಾದಲ್ಲಿ ಹೋಗ್ತೀನಿ ಅಂತಂದರೆ ಈ ಫೋಕಸ್ಸು ಸಾಕಾಗಲ್ಲ. ಕಂಪ್ಲೀಟಾಗಿ ಇದು ಒಂದು ಚೇಂಜ್ ಮಾಡಬೇಕು KTM ಅವರು. ಸೊ ಪೆಟ್ರೋಲ್ ಬಂದ್ಬಿಟ್ಟು 14 ಲೀಟರ್ಸ್ ಕೊಟ್ಟಿದ್ದಾರೆ, ಸಫಿಷಿಯಂಟೆ. ಸೊ ಹಾಗೆ ಇದರಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಈ ಮೇನ್ ಬೈಕಲ್ಲಿ ಸ್ಟ್ರೀಟ್ಗೂ ಹಾಗೆ ರೇನ್ ಮೋಡು ಅಂತ ಹೇಳ್ಕೊಟ್ಟಿದ್ದಾರೆ, ಆಫ್ ರೋಡ್ ಅಂತ 3 ಆಪ್ಷನ್ಸ್ ಕೊಟ್ಟಿದ್ದಾರೆ. ತೋರಿಸ್ತೀನಿ. ಸೊ ಇಲ್ಲಿ ರೈಡ್ ಮೋಡ್ ಅಂತ ನೋಡ್ಬೋದು ನೀವು. ಸೊ ರೈಡ್ ಮೋಡಲ್ಲಿ ನಿಮಗೆ ಆಪ್ಷನ್ಸ್ ಏನಂತ ಕೊಟ್ಟಿದ್ದಾರೆ ಅಂದರೆ ಆಫ್ ರೋಡು ಹಾಗೆ ರೇನ್ ಅಂತ ಕೊಟ್ಟಿದ್ದಾರೆ. ಸೊ ರೇನ್ಸ್ ರೇನ್ ಸ್ಕಿಡ್ ಆಗದೆ ಇರೋ ಥರ ಮ್ಯಾನೇಜ್ ಮಾಡುತ್ತೆ. ಸೊ ನಾನು ನಾರ್ಮಲ್ ರೋಡಲ್ಲೇ ಓಡಿಸಿದ್ದೀನಿ, ಸ್ಕಿಡ್ ಆಗಲ್ಲ. ಆಲ್ಮೋಸ್ಟ್ ನೀವು ಬೆಂಡಾದ್ರೂ ಬೀಳ್ತೀವಿ ಅನ್ನೋ ಟೈಮಲ್ಲಿ ಕೂಡ ಸ್ಕಿಡ್ ಆಗಲ್ಲ, ಅದು ಬೆಟರ್ ಇದೆ. ಹಾಗೆ ಸ್ಟ್ರೀಟಲ್ಲಿ ಕೂಡ ಇವಾಗ ಹೆಂಗ್ ಗೊತ್ತಾ, ಸ್ಟ್ರೀಟಲ್ಲಿ ಇವಾಗ ಟ್ರಾಫಿಕಲ್ಲಿ ಓಡಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಆ ಟೈಮಲ್ಲಿ ಕೂಡ ಸ್ಟ್ರೀಟ್ದು ನಾವು ಆನ್ ಮಾಡಿದ್ರೆ ಚೆನ್ನಾಗಿ ಗ್ರಿಪ್ ಕೊಡುತ್ತೆ. ಆಮೇಲೆ ನಮಗೆ ಎಲ್ಲೂ ಹೆವಿ ಅನ್ಸಲ್ಲ. ಸೊ ಆಮೇಲೆ ಬೈಕ್ ಇನ್ನೊಂದು ಏನು ಮೇಜರ್ ಅಂದರೆ ಲೈಟ್ ವೇಟ್ ಇದೆ, ತುಂಬಾ ಲೈಟ್ ವೇಟ್ ಇದೆ. ಸೊ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಸೊ ಆಫ್ ರೋಡಿಂಗ್ ಆಪ್ಷನ್ ಕೊಡಿದ್ದಾರೆ. ಸೊ ನೀವು ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ಆಫ್ ರೋಡಿಂಗ್ ಇಟ್ಕೊಂಡ್ರೆ ಇವಾಗ ನೀವು ಎಲ್ಲೋ ಸಸ್ಪೆನ್ಸ್ ABS ಆಟೋಮೆಟಿಕ್ ಆಗಿ ಅದೇ ಹೌದು. ಸೊ ಅದೇ ನಿಮ್ಗೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಸೊ ಅದು ಒಂದು. ಆಮೇಲೆ ಇದರಲ್ಲಿ ನನಗೆ ಡಿಸ್ಅಡ್ವಾಂಟೇಜ್ ಅಂತ ನೀವೇನಾದ್ರೂ ಕೇಳಿದ್ರೆ ಈ ಗಾಡಿಲಿ ಮೇಜರ್ ವೈಸರ್ ಏನಿದೆ ಅಲ್ವಾ, ಅವ್ರು ಕೊಟ್ಟಿರೋದು ಇಲ್ಲಿ ಗ್ರಿಪ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೋಡ್ಬೋದು ನಾನು ಎಕ್ಸ್ಟ್ರಾ ಅಡಿಷನಲ್ ರಬ್ಬರ್ಸ್ ಹಾಕ್ಸಿದೀನಿ. ಯಾಕೆ ಅಂದ್ರೆ ನಾನು ಈ ಸಿಟಿಲಿ ಹೊಡಿಬೇಕಾದ್ರೆ 30-40 ಫುಲ್ ವೈಬ್ರು. KTM ಯಾರು ಇವಾಗ ಅಡ್ವೆಂಚರ್ ತಗೊಂಡಿದಾರಲ್ಲ ಅವ್ರೆಲ್ಲರಿಗೂ ಫೀಲ್ ಆಗಿರತ್ತೆ ಯಾಕೆ ಸೌಂಡ್ ಬರ್ತಾ ಇದೆ ಅಂತ. ಅದು ಯಾವ್ದು ಸೌಂಡ್ ಅಂದ್ರೆ ವೈಸರ್ದು. ಸೊ ಅದು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಅಡಿಷನಲ್ ರಬ್ಬರ್ಸ್ ಆ್ಯಡ್ ಮಾಡಿದ್ದೀನಿ. ಬಟ್ ಇದನ್ನ KTM ಅವರೇ ಮಾಡಿದ್ರೆ ಇನ್ನೂ ಒಳ್ಳೇದೆ. ಸೊ ಅದು ಒಂದು. ಮತ್ತೆ ABS ಅಂತೂ ಹೇಳೋ ಮಾತೇ ಇಲ್ಲ. ಈ ಗಾಡಿಲಿರೋಷ್ಟು ABS ಪವರ್ ಬೇರೆ ಬೈಕಲ್ಲಿ ನಾನು ಓಡಿಸಿರೋ ಮಟ್ಟಿಗೆ ಈ ಇದರಲ್ಲಿ KTM ಅಲ್ಲಿ ABS ಸಕ್ಕದಾಗಿದೆ. ಸೊ ಮೇನ್ ಇನ್ನೊಂದೇನು ಅಂದರೆ ಈ ಗಾಡಿ ಪವರು ಎಲ್ಲ ಓಕೆ, ಬಟ್ ಆದರೆ ನೀವು ಬ್ಯಾಕ್ ನೋಡ್ಬೋದು. ಸೊ ಇಲ್ಲಿ ಸ್ಪೈನಿಯರ್ ಹಾಕಿದಾಗ ಮೇಜರ್ ಏನಾಗುತ್ತೆ ಅಂದರೆ ಇಲ್ಲೆಲ್ಲೂ ನಿಮಗೆ ಸ್ಪೈನಿಯರ್ ಹಾಕೋದಕ್ಕೆ ಸಪೋರ್ಟ್ ಕೊಟ್ಟಿಲ್ಲ. ಸೊ ಎಲ್ಲಿ ಅಡಿಷ್ನಲ್ ಆಗಿ ಅಂದರೆ ಇದರಲ್ಲೇ ನಾವು ಬ್ಯಾಕ್ ಕ್ಯಾರಿಯರ್ ಹಾಕೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಹಾಕಬೇಕಾಗತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ಸಸ್ಪೆನ್ಸ್ ಇವಾಗ ಹಂಪ್ಸ್ ಏನಾದರೂ ಬಂದಾಗ ಆಟೋಮೆಟಿಕ್ಕಾಗಿ ಹಿಂಗಾದಾಗ ಇದು ಸೌಂಡ್ ಬರುತ್ತೆ. ಇಲ್ಲೂ ಅಷ್ಟೇ, ಇದು ಪ್ಲಾಸ್ಟಿಕ್ ನೋಡ್ಬೋದು, ಇದೆರಡಕ್ಕೂ ಅಟ್ಯಾಚ್ ಆಗಿ ಪ್ಲಾಸ್ಟಿಕ್ ಇದು ಹೌದು. ಸೊ ಇದು ಸೌಂಡ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡಬೇಕು ಅಂತ ನಾನು ಇಲ್ಲಿ 3M ಗಮ್ ಹಾಕಿದ್ದೀನಿ. ಸೊ ಅದು ಸೌಂಡ್ ಬರಬಾರ್ದು ಅಂತ. ಸೊ ಬೈಕ್ ಓವರ್ ಆಲ್ ಇಟ್ ಇಸ್ ಗುಡ್. ಆಮೇಲೆ ಇದರಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ನನಗೆ ಡಿಸಪಾಯಿಂಟ್ ಆಗಿದ್ದು ಎಲ್ಲಿ ಅಂದರೆ ಮೈಲೇಜ್. ಜಸ್ಟ್ 23 ಕೊಡ್ತಾ ಇದೆ. ಸೊ ಶೋರೂಮ್ ಅವರು ಎಷ್ಟು ಕ್ಲೈಮ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಶೋರೂಮ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಮೊದಲು 2014, 2015, 2025 ಬೈಕ್ಸ್ ಇದೆ ಅಲ್ವಾ, 2024 ಅಟ್ಲೀಸ್ಟ್ 25 ಮೈಲೇಜ್ ಕೊಡುತ್ತೆ ಅನ್ನೋ ಒಂದು ನಾನು ಥಾಟಲ್ಲಿದ್ದೆ. ಬಟ್ ಇದು ಓನ್ಲಿ 23 ಕೊಡ್ತಾ ಇದೆ. ನೀವೇ ನೋಡ್ಬೋದು ಇಲ್ಲಿ ಪರ್ ಲೀಟರ್ 23 ಕೊಡ್ತಾ ಇದೆ. ಸೊ ಕ್ಲೈಮ್ ಶೋರೂಮಲ್ಲಿ ಎಷ್ಟು ಹೇಳಿದ್ರು ನಿಮಗೆ? ಅವರು 25 ಹೇಳಿದ್ರು. ಬಟ್ ಆದರೆ ಬೇರೆಯವ್ರ ರೆಫರೆನ್ಸ್ ಗೈಸ್, ನೀವು ಬೇರೆಯವ್ರು ಯಾರೋ 25 ಕೊಡುತ್ತೆ 30 ಕೊಡುತ್ತೆ ಮೈಲೇಜ್ ಅಂತ ಹೇಳ್ಬಿಟ್ಟು ತಗೊಂಡು ಅಯ್ಯೋ ಮೈಲೇಜ್ ಕೊಡ್ತಾ ಇಲ್ಲ ಅಂತ ನೀವು ಅನ್ಕೊಂತಾ ಇರ್ತೀರ. ಬಟ್ ಆದರೆ ಫಸ್ಟ್ ಚೆಕ್ ಮಾಡಿ. ನಾನು ಆ ಮಿಸ್ಟೇಕ್ ಮಾಡಿದ್ದೀನಿ. ಸೊ ಬೇರೆಯವ್ರು ಹೇಳೋದು 25 ಕೊಡುತ್ತೆ ಮಿನಿಮಮ್ ಅಂತ ಹೇಳಿದ್ರು. ಬಟ್ ಇದ್ರೆ 23 ಮೇಜರ್ ಡಿಫ್ರೆನ್ಸ್ ಏನೂ ಇಲ್ಲ. ಬಟ್ ಆದ್ರೂ ಇರುತ್ತೆ, ಫೀಲ್ ಇರುತ್ತೆ. ಸೊ ಇದು ಮೈಲೇಜ್ ಸ್ವಲ್ಪ KTM ಅಲ್ಲಿ ಜಾಸ್ತಿ ಮಾಡಿದ್ರೆ ಇನ್ನೂ ಬೆಟರು. ಆಗಲ್ಲ, ಪವರ್ ಜಾಸ್ತಿ ಇದ್ರೆ ಮೈಲೇಜ್ ಕಮ್ಮಿ ಇರುತ್ತೆ. ಹೌದು ನೋಡಿ ಇದರಲ್ಲಿ ಪವರ್ ಅಷ್ಟಿದೆ. ಅವರೇ ಹೇಳ್ತಾ ಇದ್ದಾರೆ ಇಂಜನ್ ಪವರ್ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆಬ್ವಿಯಸ್ಲಿ ಬೈಕ್ ಬಗ್ಗೆ ಏನು ಮಾತೇ ಇಲ್ಲ.
ಸೊ ಹ್ಯಾಂಡ್ಲಿಂಗ್ ಇಸ್ ಕಂಪ್ಲೀಟ್ಲಿ ಗುಡ್. ಕ್ರೂಸಿಂಗ್ ಆಪ್ಷನ್ ಇದೆ ಅಲ್ವಾ, ಸೊ ನಾನು ಹೈವೇಲಿ ಓಡಿಸಿದ್ದೀನಿ, ಹಾಗೆ ನಾರ್ಮಲ್ ಈ ತರ ರೋಡಲ್ಲೂ ಓಡಿಸಿದ್ದೀನಿ, ಚೆನ್ನಾಗಿದೆ. ಕ್ರೂಸಿಂಗ್ ಕಂಟ್ರೋಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಬ್ಯಾಕ್ ಪೇನ್ ಹೌದು ಬರುತ್ತೆ, ಲಾಂಗ್ ಟೈಮ್ ಮಾಡಬೇಕಾದ್ರೆ ಬ್ಯಾಕ್ ಪೇನ್ ಬರುತ್ತೆ. ಬಟ್ ಇದರಲ್ಲಿ ನೀವು ನೋಡ್ಬೋದು ಈ ಸೀಟ್ ಚೇಂಜ್ ಮಾಡ್ತಿದ್ದೀನಿ ನಾನು, ಇದು ಕ್ರೂಸಿಂಗ್ ಸೀಟ್ ಹಾಕ್ತಿದ್ದೀನಿ. ಓಕೆ, ಇದು ಸ್ಟಾಕ್ ಅಲ್ಲಿ ಬಂದಿರೋದಲ್ಲ? ಹೌದು, ಇಲ್ಲ ಸ್ಟಾಕ್ ಅಲ್ಲಿ ಬಂದಿರೋದಲ್ಲ, ಸ್ಟಾಕ್ ಅಲ್ಲಿ ಬಂದಿರೋದು ಇನ್ನೊಂದಿದೆ. ಸೊ ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂದ್ರೆ 0.mm ಸೀಟ್ ಹೈಟ್ ಜಾಸ್ತಿ ಆಗುತ್ತೆ, ಇದು ಅದು ಕಮ್ಮಿ ಇರುತ್ತೆ. ವಾಟ್ ಇಸ್ ದ ಪರ್ಪಸ್ ಮ್ಯಾಮ್ ಇದು ನೀವು ಇದು ಹಾಕ್ಸಿರೋದು? ಇದು ಇವಾಗ ನೋಡಿ ಎಲ್ಲಾ ಬೈಕ್ಸ್ ಅಲ್ಲಿ ಲಾಂಗ್ ಟ್ರಾವೆಲ್ ಮಾಡೋರಿಗೆ ಗೊತ್ತಿರತ್ತೆ, ಜಾಸ್ತಿ ಹೊತ್ತು ಕುತ್ಕೊಂಡು ರೈಡ್ ಮಾಡಕ್ ಆಗಲ್ಲ. ಸೊ ಜೆಲ್ ಶೀಟು, ಏರ್ ಸೀಟು ಯೂಸ್ ಮಾಡ್ತೀವಿ. ಬಟ್ ಈ ಕ್ರೂಸಿಂಗ್ ಆಪ್ಷನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಇವಾಗ ಇನ್ನೂ ಹೈಟ್ ಆಗ್ಬಿಡತ್ತೆ ಅನ್ನೋ ಒಂದ್ ಕಾರಣಕ್ಕೆ ಇದರಲ್ಲಿ ಜಾಸ್ತಿ ಕುಶನ್ ಕೊಟ್ಟಿದ್ದಾರೆ. ಸೊ ಅದು ಒಂದು. ಆಮೇಲೆ ಸೀಟ್ ಇಷ್ಟೇ ಇರೋದ್ರಿಂದ ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್. ಲಾಂಗ್ ಟ್ರಾವೆಲ್ ಮಾಡ್ಬೇಕಾದ್ರೆ ಯು ಕಾನ್ ಗೋ ಮೋರ್ ದನ್ ಅಂದ್ರೆ 150-200ಗೆ ನೀವು ಸ್ಟಾಪ್ ಮಾಡಿ ಬ್ರೇಕ್ ತಗೊಳ್ಳೇಬೇಕಾಗುತ್ತೆ. ಸೊ ಅದು ಒಂದು. ಈ ಸೀಟ್ ವೈಸ್ ಇಟ್ ಇಸ್ ಗುಡ್. ವಾಟ್ ಅಬೌಟ್ ಪಿಲಿಯನ್ ಸೀಟ್ ಹೇಗಿದೆ? ಪಿಲಿಯನ್ ಸೀಟ್ ಇಸ್ ಗುಡ್. ನಾನು ಯಾವಾಗ ಪಿಲಿಯನ್ ಕೂಡ್ಸಿಲ್ಲ, ಬಟ್ ಆದ್ರೆ ನನ್ನ ತಂಗಿನ ಕೂರ್ಸ್ಕೊಂಡು ಹೋಗಿದೆ ನಾನು ಸಿಟಿಲಿ. ಸೊ ಶಿ ಟೋಲ್ಡ್ ಇಟ್ಸ್ ಕಂಫರ್ಟಬಲ್. ಸೊ ಅವಳ ರಿವ್ಯೂ ಪ್ರಕಾರ ಇದು ಕಂಫರ್ಟಬಲ್ ಆಗಿತ್ತು ಅಂತ ಹೇಳಿದ್ಲು. ಸಡನ್ ಆಗಿ ನನ್ಗೊಂದು ಏನ್ ಗೊತ್ತಾ, ನನ್ನ ಹೈಟ್ಗೆ ಈ ವೈಸರ್ ಏನಿದೆ ಅಲ್ವಾ, ನನ್ ವ್ಯೂ ಬ್ಲಾಕ್ ಮಾಡ್ಬಿಡುತ್ತೆ. ಸೊ ವ್ಯೂ ಬ್ಲಾಕ್ ಮಾಡಿದಾಗ ನನ್ಗೆ ಹಂಪ್ ಬರ್ತಿದೆ. ನಾನು ಅಲ್ಲಿಂದ ನೋಡಿದಾಗ್ಲೇ ಹಂಪ್ ನೋಡಕ್ ಆಗೋದು, ಹತ್ರದಿಂದ ಬಂದ್ರೆ ನಂಗೆ ಹಂಪ್ ಕಾಣಲ್ಲ ಮೇಜರ್. ಆ ಟೈಮಲ್ಲಿ ಹಂಪ್ ಏನಾದ್ರು ನಾನು ಸ್ಪೀಡ್ ಬ್ರೇಕರ್ ಏನಾದ್ರು ಹಾರಿಸಿದಾಗ ನನ್ಗೆಲ್ಲೋ ನಾನು ಹಾರಿಸಿದೀನಿ ಅಂದ್ರೆ ತುಂಬಾ ಇದು ಜಂಪ್ ಆಗೋದು ಅದೇನು ಆಗಲ್ಲ, ನಾರ್ಮಲ್ ಆಗಿ ಡೆಲಿವರ್ ಆಗುತ್ತೆ. ಸೊ ಸಸ್ಪೆನ್ಸ್ ಬಗ್ಗೆ ಏನು ಮಾತೇ ಇಲ್ಲ. ಟೈರ್ ಗ್ರಿಪ್ ಬಂದು ಚೆನ್ನಾಗಿದೆ. ಅದ್ರಲ್ಲೂ ಕೂಡ ಆಫ್ ರೋಡಿಂಗ್ ಅಲ್ಲಿ ಏನಾದ್ರು ನೀವು ಅಂದ್ರೆ ಇವಾಗ ಏನೋ ಹೈ ಹಿಲ್ ಸ್ಟೇಷನ್ ಅಲ್ಲಿ ಹೋಗ್ತಿದೀನಿ ಅಂದಾಗ ಅಲ್ಲೂ ಕೂಡ ನಿಮ್ಗೆ ಅಂದ್ರೆ ಡೌನ್ ನಾವು ಬೆಂಡ್ ಮಾಡ್ಬೇಕಾದ್ರೆ ಆ ತರ ಗ್ರಿಪ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದೆ. ಸೊ ಹಾಗೆ ಇದ್ರಲ್ಲಿ ಇನ್ನೊಂದೇನಂದ್ರೆ ರೇನ್ ಮೂಡ್ ಅಂತ ಇದೆ ಅಲ್ವಾ, ರೇನ್ ಮೂಡ್ ಅಲ್ಲಿ ಸ್ಕಿಡ್ ಆಗೋ ಟೈಮಲ್ಲಿ ಸ್ಕಿಡ್ ನ ಅವಾಯ್ಡ್ ಮಾಡುತ್ತೆ ಆಲ್ಮೋಸ್ಟ್. ಅದು ಒಂದು ಸಸ್ಪೆನ್ಸ್ ಆಟೋಮೆಟಿಕ್ ಆಗಿ ಅಡ್ಜಸ್ಟ್ ಆಗಿ ಟೈರ್ ಗ್ರಿಪ್ ಕೂಡ ಆಟೋಮೆಟಿಕ್ ಆಗಿ ನಮ್ಗೆ ಸ್ಕಿಡ್ ಆಗಲ್ಲ ಎಲ್ಲೂ. ಸೊ ಟೈರ್ ಬಗ್ಗೆನೂ ಇಟ್ ಇಸ್ ಲೈಕ್ ವರ್ತ್. ಮ್ಯಾಮ್ ಈಗ ಸಸ್ಪೆನ್ಷನ್ ಏನಾದ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದು ಏನಾದ್ರು ಇದೆನಾ ಇದ್ರಲ್ಲಿ? ಇದೆ. ಸೊ 5mm ಅಡ್ಜಸ್ಟ್ ಮಾಡ್ಕೋಬಹುದು. ನನ್ಗೆ ಆಕ್ಚುಲಿ ನಾನು ಬೈಕ್ ನೋಡೋದಾಗ ನಂಗೆ ಅವ್ರು ಸಜೆಸ್ಟ್ ಮಾಡಿದ್ರು, ಮ್ಯಾಮ್ ನಿಮ್ಮ ಹೈಟಿಗೆ ಈ ಬೈಕ್ ತಗೋತೀನಿ ಅಂದ್ರೆ ಅಟ್ಲೀಸ್ಟ್ 825mm ಇದೆ, ಇವಾಗ 826mm ಇದೆ. ಸೊ ಒಂದು 5mm ಕಡಿಮೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ಸಸ್ಪೆನ್ಸ್ ನೀವು ಕಡಿಮೆ ಮಾಡಿದಾಗ ಆಫ್ ರೋಡಿಂಗ್ ಮಾಡ್ಬೇಕಾದ್ರೆ ಸಸ್ಪೆನ್ಸ್ ನಿಮ್ಗೆ ಟೈಟ್ ಇರೋದ್ರಿಂದ ಜಾಸ್ತಿ, ಹೌದು ಹಾರ್ಡ್ ಇರೋದ್ರಿಂದ ಏನಾಗುತ್ತೆ ನಿಮ್ಗೆ ಅಷ್ಟೊಂದು ಫೀಲ್ ಕೊಡಲ್ಲ. ಸೊ ಹಾಗಾಗಿ ನಾನು ಸಸ್ಪೆನ್ಸ್ ಅಡ್ಜಸ್ಟ್ ಮಾಡಿಸಿಲ್ಲ. ಬಟ್ ಆದ್ರೆ ಮಾಡಿಸ್ಕೋಬೇಕು ಅಂದವ್ರಿಗೆ ಹೈಟ್ ಪ್ರಾಬ್ಲಮ್ ಆಗುತ್ತೆ ಅಂದವ್ರಿಗೆ 5mm ವರ್ಗೂ ಅಡ್ಜಸ್ಟ್ ಮಾಡ್ಬೋದು. ಸೊ 820mm ವರ್ಗೂ ಅದು ಅಡ್ಜಸ್ಟ್ ಆಗುತ್ತೆ. ಸೊ ನೀವೇ ನೋಡ್ಬೋದು, ಐ ಆಮ್ ಜಸ್ಟ್ 5.2. ಸೊ ಈ ಬೈಕ್ಗೆ ಮಿನಿಮಮ್ 5.6 5.5 ಇರ್ಲೇಬೇಕು. ಬಟ್ ಆದ್ರೆ 5.2ಗೆ ನನ್ಗೆ ಲೆಗ್ ಕಂಪ್ಲೀಟ್ ಆಗಿ ಟಚ್ ಆಗಲ್ಲ, ಎರಡು ಕಡೆನೂ ಟಚ್ ಆಗಲ್ಲ. ನಾನು ಒಂದ್ ಸ್ವಲ್ಪ ಏನೋ ಒಂದು ಜುಗಾಡ್ ಮಾಡಿದ್ರೆ ಮಾತ್ರನೇ ಟಚ್ ಆಗೋದು. ಬಟ್ ಆದ್ರೆ ಹೈಟ್ ಮ್ಯಾಟರ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಎಲ್ಲಾ ಕಡೆ ಹೈಟ್ ಬಗ್ಗೆ ನಾವು ಥಿಂಕ್ ಮಾಡ್ಕೊಂಡಾದ್ರೆ ಇದ್ರ ರೈಡ್ ಮಾಡಕ್ ಆಗಲ್ಲ. ನೀವು ಯಾವ ಪರ್ಪಸ್ಗೆ ತಗೋತಿದ್ದೀರಾ ಅನ್ನೋದನ್ನ ನೋಡ್ಕೊಂಡು ತಗೊಳ್ಳಿ. ಬಿಕಾಸ್ ಎಲ್ಲಾ ಬೈಕ್ ತಗೋಬೇಕಾದ್ರೆ ನಾನು ತುಂಬಾ ಜನ ನೋಡಿದೀನಿ, ಒಂದ್ ಬೈಕ್ ತಗೊಂಡ್ಬಿಟ್ಟಿರ್ತಾರೆ, 6 months ಆದ್ಮೇಲೆ ಸೇಲ್ ಮಾಡ್ಬಿಡ್ತಾರೆ. 6 months 1 year ಆದ್ಮೇಲೆ. ಯಾಕೆ ಅಂದ್ರೆ ಅವ್ರಿಗೊಂದು ಬೈಕ್ ತಗೋಬೇಕು ಅಂತ ಐಡಿಯಾ ಇರುತ್ತೆ, ಆದ್ರೆ ಏನಕ್ಕೆ ಅಂದ್ರೆ ಬೈಕ್ ತಗೋಬೇಕು ಅವ್ರು ಯಾರನ್ನೋ ನೋಡ್ಬಿಟ್ಟೆ ನನ್ಗೆ ಅದು ಚೆನ್ನಾಗಿ ಕಾಣಿಸ್ತಿದೆ ಅಂತ ತಗೊಳ್ಳೋರು ತುಂಬಾ ಜನ ಇರ್ತಾರೆ. ಬಟ್ ಆದ್ರೆ ಬೈಕ್ ಏನಕ್ಕೆ ತಗೋತಿದೀನಿ, ನನಗೇನಕ್ಕೆ ಬೈಕ್ ಬೇಕು ಅಂತ ನೋಡ್ಕೊಂಡು ತಗೊಂಡ್ರೆ ಬೈಕ್ ಯೂಸ್ ಆಗುತ್ತೆ. ಸ್ಪೋರ್ಟ್ಸ್ ಬೈಕ್, ಕ್ರೂಸಿಂಗ್ ಬೈಕ್, ಏನೋ ಮತ್ತೆ ಆಫ್ ರೋಡಿಂಗ್ ಬೈಕ್ಸ್, ಅಡ್ವೆಂಚರ್ಸ್ ಇದೆಲ್ಲ ಇದೆ ಅಲ್ವಾ. ಸೊ ಹಿಮಾಲಯನ್ಗೆ ಆಲ್ಮೋಸ್ಟ್ ಟಕ್ಕರ್ ಕೊಡುತ್ತೆ ಇದು. ಸೊ ನಾನು ಫಸ್ಟ್ ಸರ್ವಿಸ್ ಮಾಡಿಸ್ದೆ. ಸೊ ನನಗೆ 2.5 ಬಿತ್ತು ಫಸ್ಟ್ ಸರ್ವಿಸೇ ನನ್ಗೆ ಅಷ್ಟು ಬಿತ್ತು. ಬಟ್ ಆದ್ರೆ ನಾನು ಅಲ್ಲಿ ಬಂದಿರೋರ ಹತ್ರ ಕೇಳ್ತಾ ಇದ್ದೆ, ಏನ್ ಸರ್ವಿಸ್ ಮಾಡಿಸ್ತೀರಾ ನಾರ್ಮಲ್ ಏನು ಅಂದ್ರೆ ಅವ್ರು ಹೇಳಿದ್ರು ಮಿನಿಮಮ್ 7K ಬರುತ್ತೆ ಅಂದ್ರೆ ಸರ್ವಿಸ್ಗೆ ಅಂತ. 5 to 7K ಬರುತ್ತೆ ಒನ್ ಟೈಮ್ ಸರ್ವಿಸ್. ಹೌದೌದು. ಸೊ ಈಗ ನೀವು ಫ್ರೀ ಸರ್ವಿಸ್ ಮಾಡಿಸಿದ್ದೀರಾ? ಅದಕ್ಕೂ 2.5 ಬಂದಿದೆ. ಓಕೆ. ಮತ್ತೆ ಇನ್ನೊಂದೇನ್ ಗೊತ್ತಾ, ನೀವು ಲಾಂಗ್ ಡ್ರೈವ್ ಮಾಡಬೇಕಾದ್ರೆ ಈ ಬೈಕಲ್ಲಿ, ಬಿಕಾಸ್ ಇವಾಗ ಆಲ್ರೆಡಿ ಪೆಟ್ರೋಲ್ ಕೇಳಿರ್ತೀರಾ, E20 ಬರ್ತಾ, E20 ಇದೆ ಅಲ್ವಾ. ಸೊ ಈ ಮಷಿನ್ಗೆ ನಾವು E20 ಹಾಕಿದ್ರೆ ಮೈಲೇಜ್ ಮತ್ತೆ ಗಾಡಿ ಮೆಷಿನ್ ಇದಾಗತ್ತೆ. ಹಾಗಾಗಿ ಪೆಟ್ರೋಲ್ದು ಒಂದು ಏನೋ ಪೆಟ್ರೋಲ್ ಫ್ಲಾಶ್ ಅಂತ ಹೇಳ್ಬಿಟ್ಟು ಒಂದು ಲಿಕ್ವಿಡ್ ಬರುತ್ತೆ. ಎವ್ರಿ 1000 kilometers ನಾವು ಅದನ್ನ 140 ml ಹಾಕ್ಬೇಕಾಗತ್ತೆ. ಅದು ಹೆಂಗೆ ಅಂದ್ರೆ ಅದು ಅರೌಂಡ್ 300 rupees ಇರುತ್ತೆ 140 ml. ಸೊ ಎವ್ರಿ 1000 kilometers ಅದು ಒಂದು ಹಾಕ್ಸ್ಬೇಕಾಗತ್ತೆ. ಇದು ತುಂಬಾ ಜನಕ್ಕೆ ಗೊತ್ತಿರಲ್ಲ ಅನ್ಸುತ್ತಲ್ವಾ? ಹೌದು. ಸೊ ನಾನು ಇವಾಗ
ಲಾಂಗ್ ಟ್ರಾವೆಲ್ ಅಂದರೆ ಲಾಂಗ್ ಟ್ರಿಪ್ಗೆ ಹೋಗ್ತಾ ಇರೋದ್ರಿಂದ ಸೊ ನಾನು ಮೇಂಟೆನೆನ್ಸ್ ಕೇಳಿಕೊಂಡು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ತುಂಬ ಜನನ ಕೇಳಿ ಎಂಕ್ವೈರಿ ಮಾಡಿದಾಗ ಏನು ಗೊತ್ತಾಯ್ತು ಅಂದರೆ ನನಗಿದು ಗೊತ್ತಿರಲಿಲ್ಲ ಗಾಡೀಲಿ ಎಲ್ಲಾನು ಇವಾಗ ರಾಯಲ್ ಎನ್ಫೀಲ್ಡ್ ನಾನು ಆಲ್ರೆಡಿ ಯೂಸ್ ಮಾಡ್ತಿದ್ದೀನಿ ಅದರಲ್ಲಿ ಆ ಥರ ಏನೂ ಇಲ್ಲ. ಹೌದು. ಬಟ್ ಆದರೆ ಈ ಪವರ್ಗೆ ಎವ್ರಿ 1000 ಕಿಲೋಮೀಟರ್ಸ್ಗೆ ನಾವು ಏನೋ ಬ್ರ್ಯಾಂಡೆಡ್ ಅಂದರೆ KTM ಪ್ರೆಫರ್ ಮಾಡೋ ಅಂಥದ್ದು ಪೆಟ್ರೋಲ್ ಫ್ಲಾಶ್ ಬರುತ್ತೆ, ಅದನ್ನ ಹಾಕ್ಲೇಬೇಕು, ಅದು 140 ml. ಸೊ ಇಲ್ಲ ಅಂದರೆ ಮೋಟಲ್ದೊಂದು ಬರುತ್ತೆ, ಅದನ್ನು ಹಾಕ್ಬೋದು. ಬಟ್ ಆದರೆ KTM ಏನು ಅಟ್ ಪ್ರೆಸೆಂಟ್ ವ್ಯಾರಂಟಿಲಿ ಇರೋದ್ರಿಂದ ಅವ್ರು ಏನು ಪ್ರಿಫರ್ ಮಾಡ್ತಾರೆ ಅದನ್ನ ಹಾಕಿದ್ರೆ ಬೆಟರ್. ಓಕೆ ಮ್ಯಾಮ್, ಈಗ ನಾರ್ಮಲ್ ಆಗಿ ಸ್ಟಾಕ್ ಗಾಡಿ ಬಂದಿದ ತಕ್ಷಣ ಈ ಸೇಫ್ಟಿ ಗಾರ್ಡ್ಸ್ ಅವೇನೋ ಇರಲ್ಲ. ಸೊ ಈಗ ನಾರ್ಮಲ್ ಆಗಿ ಈ ವೆಯ್ಟ್ ಬಂದ್ಬಿಟ್ಟು ಎಷ್ಟು ಹೇಳಿದಿರಲ್ವಾ? 160 168 ಅಂತ ಹೇಳ್ಬಿಟ್ಟು. ಸೊ ಈ ಸೇಫ್ಟಿ ಗಾರ್ಡ್ಸ್, ಇಂಜನ್ ಗಾರ್ಡ್ಸ್ ಎಲ್ಲ ಹಾಕ್ಸಿದ್ಮೇಲೆ ಸೊ ನಿಮ್ಗೆ ಏನಾದ್ರೂ ವೆಯ್ಟ್ ಇನ್ಕ್ರೀಸ್ ಆಯ್ತಾ? ಸೊ ಆ ತರ ಏನಾದ್ರೂ ಫೀಲ್ ಆಗ್ತಾ ಇತ್ತಾ? ಆಬ್ವಿಯಸ್ಲಿ ಆಗಿರುತ್ತೆ 1 or 2 kgs, ಬಟ್ ಏನಾದ್ರೂ ಆ ಫೀಲ್ ಕೊಡುತ್ತಾ, ಇಲ್ಲಾಂದ್ರೆ ನಾರ್ಮಲ್ ಆಗಿ ಮ್ಯಾನೇಜಬಲ್? ನನಗೆ ಮೇಜರ್ ಆಗಿ ನನ್ನ ಕಾಲ್ ನಿಕ್ಸಲ್ಲ ಅಲ್ವಾ, ಈ ಕಡೆ ನಾನು ಟರ್ನ್ ಮಾಡಬೇಕಾದ್ರೆ ವೇಟ್ ಅನ್ಸುತ್ತೆ. ಆ ಒಂದು ಮೂಮೆಂಟ್ ಅಲ್ಲಿ ಮಾತ್ರನೇ ಅನ್ಸೋದು. ರನ್ನಿಂಗ್ ಟೈಮಲ್ಲಿ ನಿಮ್ಗೆ ವೇಟೇ ಅನ್ಸಲ್ಲ, ಲೈಕ್ ತುಂಬಾ ಲೈಟ್ ವೇಟ್ ಅನ್ಸುತ್ತೆ. ಅಂಡ್ ತುಂಬಾ ಜನ ಹೇಳ್ತಾ ಇರ್ತಾರೆ, ಈ ಗಾಡಿ ಎಲ್ಲ ಅಂತಲ್ಲ, ಬೇರೆ ಗಾಡಿ ನಾವೆಲ್ಲ ರಿವ್ಯೂ ಮಾಡ್ತಾ ಇರ್ತೀವಿ. ಸೊ ಅವ್ರೇನ್ ಹೇಳ್ತಾ ಅಂದ್ರೆ, ಇಫ್ ಇನ್ ಕೇಸ್ ಸೇಫ್ಟಿ ಗಾರ್ಡ್ಸ್ ಆಗ್ಲಿ, ಈ ತರ ಟಾಪ್ ಬಾಕ್ಸ್ ಈ ತರ ಸೆಟಪ್ ಮಾಡಿಸಿದಾಗ ಸೊ ಬೈಕ್ ವೈಬ್ರೇಟ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈಸ್ ಇಟ್ ಟ್ರೂ? ನಿಮ್ಮ ಅದರಲ್ಲಿ ನಿಮ್ಮ ಬೈಕಲ್ಲಿ ಅದೇ ತರ ಏನಾದ್ರು ಆಗ್ತಾ ಇರುತ್ತೆ? ಯಾ, ಆಕ್ಚುಲಿ ಏನಂದ್ರೆ KTM ಅಲ್ಲಿ ಟಾಪ್ ಬಾಕ್ಸ್ ನೀವು ಹಾಕ್ಬೋದು, ಅಂದ್ರೆ ವೈಬ್ರೇಟ್ ಏನ್ ಆಗಲ್ಲ. ಬಟ್ ಆದ್ರೆ ಸ್ಪೈನಿಯರ್ಗೆ ಡೆಫಿನೆಟ್ಲಿ ಯಾರು ಪ್ರಿಫರ್ ಮಾಡಲ್ಲ. ಯಾಕೆ ಅಂದ್ರೆ ಇದ್ರಲ್ಲಿ ಸಪೋರ್ಟೇ ಇಲ್ಲ. ಸೊ ನೀವು ನೋಡ್ಬೋದು, ನಾನು ಅದನ್ನೇ ಹೇಳಿದ್ದು ಡಿಸ್ಅಡ್ವಾಂಟೇಜ್ ಅಲ್ಲಿ ಇದರಲ್ಲಿ ನೀವು ನೋಡ್ಬೋದು ಎಲ್ಲ ಸಪೋರ್ಟ್ ಇಲ್ಲ. ಸ್ಪೈನಿಯರ್ದು ಅದು ನ್ಯಾಚುರಲ್ ಆಗಿ ನಿಮ್ಗೆ ಒಂದು 8 kgs ಇರುತ್ತೆ ಬಾಕ್ಸೆ. ಸೊ ಅದ್ರಲ್ಲಿ ನೀವು ಇನ್ನು ಲಗೇಜ್ ಹಾಕಿದಾಗ ಏನಾಗುತ್ತೆ, 10-15 kgs ಆದಾಗ ಆ ಕಡೆ ಈ ಕಡೆ ಡೆಫಿನೆಟ್ಲಿ ವೈಬ್ರೇಟ್ ಆಗುತ್ತೆ.